ಮೇಘ ಬಾಮ. ಅಮ್ಮ, ಅಮ್ಮ. ಅಯ್ಯೋ, ನಾನಮ್ಮ ಅಂತ ಕರಿತಾ ಇದ್ದೀನಿ ಮಾವ. ಅತ್ತೆ, ಅತ್ತೆ. ಯಾರು? ಅಯ್ಯೋ, ಬಾ ರಾಣಿ. ನಿಮ್ಮ ಯಜಮಾನ್ರನ್ನ ಕರ್ಕೊಂಡು ನಮ್ಮನೆಗೆ ಬಂದ್ಬಿಟ್ಟಿದ್ಯಾ? ಬಾರುವ ಒಳಗೆ. ಅತ್ತೆ, ನಾವಷ್ಟೇ ಬಂದಿಲ್ಲ, ಈ ಕಡೆ ನೋಡಿ. ಅಯ್ಯೋ, ಏನಿದು? ಆ, ಏನು ಮಾಡ್ಕೊಂಬಂದ್ಬಿಟ್ರಿ? ಅಲ್ಲ ಬಸಪ್ಪ, ನೀನು ಏನು ಹೇಳಿಲ್ಲಪ್ಪ. ಅದೆಲ್ಲ ಇವಳು ಯಾವಾಗ ಮದುವೆ ಆದ್ಯೋ? ಯವ್ವ, ಓನ್ಯಾಗ ನಿಂದ್ರಸ, ಇದನ್ನೆಲ್ಲ ಕೆಳಕ್ಕೆ ಹೋಗ್ಬೇಡ, ಮಂದಿ ನೋಡ್ತಾರೆ. ನೋಡ್ಬೇ, ನಾನು ಒಳಗೆ ಬರ್ತೀನಿ. ಅಕ್ಕನ ಮಾವನ ಇಲ್ಲೇ ಕರ್ಸಿರಾತು. ಹೆಂಗೋ ರಾಣಿ ಗಂಡನೂ ಇಲ್ಲೇ ಅದಾರ. ಇನ್ನು ಮತ್ತೆ ಅಲ್ಲಿ ಯಾಕೆ ಹೋಗೋದು? ಅಕ್ಕನ ಮಾವನು ಇಲ್ಲೇ ಕರ್ಸಿರಾತ. ಅದಕ್ಕೆ ಒಳಗೆ ಬಂದು ಮಾತಾಡ್ತೀವಿ. ಆರತಿ ಗಿರ್ತಿ ಮಾಡ್ತೀರ ಏನೋ ಹಿಂಗೆ ನಿಂದ್ರಿಸ್ತೀರ? ಅಯ್ಯೋ ನನ್ನ ಮಗನ, ನಿಮ್ಮ ಮದುವೆಯಾಗಿ ಬಂದು ಸಂತೋಷಕ್ಕೆ ನಾನು ಅಕ್ಕಿ ಕಾಳು ಹಾಕ್ಲಿಲ್ಲಲ್ಲ. ಒಂದೆರಡು ನನ್ನ ಮಗನ ಮದ್ವೆ ಕಣ್ಣಾರ ನೋಡಿ ಅಕ್ಷತೆಗಳು ಹಾಕಿದ್ನಂದ್ರೆ ನಂಗೆ ಭಾಳ ಖುಷಿ ಆಕಿತ್ತು. ಕರ್ಕೊಂಬರಪ್ಪ ರಾಣವ, ರಾಣವ, ನಮ್ಮ ಮೇಘನ್ ಕರ್ಕೊಂಡು ಒಳಗೆ ಬರವ. ಆರತಿ ಮಾಡ್ಬಾ. ಹಾಂ ಅತ್ತೆ. ಅತ್ತೆ, ನೀವು ಆಕೆಗೆ ಬೇರೆ ಸೀರೆ ತೆಗೆದಿಡಿ. ಮಳೇಲಿ ಬರ್ತಿರ್ಬೇಕಾದ್ರೆ ಸೀರೆ ಎಲ್ಲ ಒದ್ದೆ ಆಗ್ಬಿಟ್ಟೈತೆ ಆಕೆಗೆ. ನಾವು ಈ ಕಡೆ ಹಿಂಗೆ ಇಳಿದು ಬಂದ್ವಿ, ಆಕೆ ಅಲ್ಲಿ ನಿಂತ್ಬಿಟ್ಲು ಮುದ್ದೆ ಮಳೇಲಿ. ಅದು ಸೀರೆ ಎಲ್ಲ ಒದ್ದೆ ಆಗೈತಿ. ಅಯ್ಯೋ ಆತವ, ಒಳಗೆ ಕರ್ಕೊಂಬ ನನ್ನ ಸೊಸಿನ. ಅಲ್ಲಿ ಬೇರೆ ಸೀರೆ ಕೊಡ್ತಾನ, ಬಸ್ಸಲ್ಲಿ ಕರ್ಕೊಂಡೋಗಿ ಜಳಕ ಮಾಡಿಸಿ ಕರ್ಕೊಂಡು ಬಂದ್ಬಿಡುವಂತೆ. ಅತ್ತಿ, ಹೆಂಗೆ ಕಾಣತ್ತಾಳೆ ನಿನ್ನ ಸೊಸಿ? ಅಲ್ಲ, ಹೇಳೋದು ಬಿಟ್ಟು ಅಳ್ತಾ ಇದೆಯಲ್ಲ ಅತ್ತಿ, ಹೆಂಗೆ ಕಾಣಕತ್ತಾಳೆ ಹೇಳು? ಖುಷಿನ ಇವ, ಖುಷಿ ಖುಷಿ ಭಾಳ ಆತ ರಾಣಿ. ಖುಷಿ ಕಣ್ಣೀರಿವು ಇವು. ನನ್ನ ಮಗನ ಮದ್ವೆ ನೋಡೋಕ್ಕಾಗಲಿಲ್ಲ ಅಂತ ಅಳ್ತಾ ಇಲ್ಲ ನಾನು. ನನ್ನ ಮಗಳು, ನನ್ನ ಮೊಮ್ಮಗಳನ್ನ ನನ್ನ ಮನೆ ಸೊಸೆಯಾಗಿ ಬರ್ತಾಳಂತ ನಾವು ಕನಸು ಮನಸ್ಸಿನಾಗೂ ಅನ್ಕೊಂಡಿರ್ಲಿಲ್ಲ. ನನ್ನ ಮಗ ಎಲ್ಲ ಕಡೆ ಊರೆಲ್ಲ ಅಡ್ಡಾಡಿ ಬಂದರು, ಯಾರು ನಿನ್ನ ಮಗ ಕರ್ಗದಾನ ಹೆಣ್ಣು ಅವ್ನ ಮಕ್ಕಕ್ಕೆ ನೋಡ್ಕೊಂಡು ಹೆಣ್ಣು ಹೆಂಗೆ ಕೊಡಬೇಕು, ನಡೀರಿ ಕೊಡಲ್ಲ ಅಂತಿದ್ರು. ಆದ್ರೆ ನನ್ನ ಮೊಮ್ಮಗಳನ್ನ ನನ್ನ ಮನೆ ಸೊಸೆಯಾಗಿ ಬರ್ತಾಳಂತ ನನ್ನ ಕನಸು ಮನಸ್ಸಿನಾಗೂ ಅನ್ಕೊಂಡಿರ್ಕಿಲ್ಲ. ದೇವ್ರ ಎಲ್ಲಾರ ಒಂದು ಕಂಕನ ಭಾಗ್ಯ ಕೂಡಿಟ್ಟಿರ್ತಾನಂತ. ಆದ್ರೆ ನನ್ನ ಮಗಳಿಗೆ ನನ್ನ ಮಗ್ಗ ಇಲ್ಲಿ ಕೂಡಿಟ್ಟಾನ. ನನ್ನ ಮುದ್ದಾದ ನನ್ನ ಮೊಮ್ಮಗಳನ್ನ ನನ್ನ ಮನೆಗೆ ಬಂದೈತಿ. ನನ್ನ ಮೊಮ್ಮಗಳು ಯಾಕೋ ಮಾತಾಡ್ಬಾಳ. ಆಕೆಗೇನು ಬಲವಂತಿಂದ ಮದುವೆ ಮಾಡಿದಾರನ? ಯವ್ವ, ನನ್ನ ಮಗನ ಮದುವೆ ಯಾಕೆ ನಿಂಗೆ ಇಷ್ಟ ಆಯ್ತಾನ? ಯಾಕೆವ್ವ ಮಾತಾಡ್ಬಾಲಿ? ಮಾತಾಡೋಕೆ ಇಷ್ಟ ಇಲ್ಲ ನನ್ನ ಜೊತೆ? ನೀನು ಏನರ ಬೈದ ಮಾಡಿ ಸಿಟ್ಟಿಗೆದ್ದು ಮದುವೆ ಮಾಡಿಸ್ಯಾರನ ಇವರು? ಇಲ್ಲಮ್ಮ, ನನ್ನ ಬೈದ ಮಾಡೇ ಮಾಡಿಲ್ಲ. ಮಾಮನ ಮದ್ವೆ ನಾನೇ ಇಷ್ಟಪಟ್ಟೇನು. ಮಾವನ ಒಳ್ಳೆ ಗುಣ ನೋಡಿ ಮದುವೆ ಆಗ್ಬೇಕಂತ ಅನಿಸ್ತೆ. ಅದಕ್ಕೆ ಮಾವನ ಮದುವೆ ಆದ್ರೆ ಅದು. ಈ ಜಗತ್ತಲ್ಲಿ ಅವ್ವ ಭಾಳ ಕೊರಗಾತಿದ್ಲು. ಈ ಜಗತ್ತಲ್ಲಿ ನನ್ನ ತಮ್ಮಗೆ ಯಾರು ಹೆಣ್ಣ ಕೊಡಂಗಿಲ್ಲ ಅಂತ ಕೊರಗಾತಿದ್ಲು. ಅದಕ್ಕೆ ನಾವು ಮಾವನ ನಾನು ಮದುವೆ ಆಗ್ಬೇಕಂತ ನಿರ್ಧಾರ ಮಾಡಿ ಮಾವನ ಮುಂದೆ ಹೇಳ್ಕೊಂಡೆ. ಅಯ್ಯೋ ಶಿವನೇ, ಏನು ಚಂದ ಕಾಣತ್ತಾಳಪ್ಪ ಈಕಿ. ದಂತದ ಗೊಂಬೆ ಕಂಡಂಗೆ ಕಾಣಕತ್ತಾಳಲ್ಲ. ಇಂಥ ಹುಡುಗಿ ನನ್ನ ಹೆಂಡತಿ ಆದ್ಲ. ನನ್ನ ಕನಸು ಮನಸ್ಸಿನಾಗೂ ಅನ್ಕೊಂಡಿರ್ಕಿಲ್ಲ ನನ್ನ ಹೆಂಡತಿ ಇಷ್ಟು ಚಂದ ಇರ್ತಾಳಂತೇಳಿ. ನಾನು ಯಾವತ್ತೂ ಕಲ್ಪನೆ ಮಾಡ್ಕೊಂಡಿರ್ಕಿಲ್ಲ. ಏನು ಸುಂದರವಾಗಿ ಕಾಣ್ತಾ ಇದ್ದಾಳೆ. ಇವಳನ್ನ ಹೂವಿನಂಗೆ ನೋಡ್ಕೋತೀನಿ, ಇವಳು ಕಾಲು ನೆಲಕ್ಕೆ ಕೂರ್ದಂಗೆ ನೋಡ್ಕೋತೀನಿ. ಅಷ್ಟು ಚಲೋ ನೋಡ್ಕೋತೀನಿ ಇವಳನ್ನ. ನನ್ನ ದೇವ್ರೆ, ನನ್ನ ಕೋರಿಕೆನ ಈಡೇರಿಸ್ಬಿಟ್ಟಪ್ಪ. ಇಂಥ ಕರ್ರಗಿರು ನನಗೆ ಬಂಗಾರ ಅಂತ ಕೈ ತೊಳೆದು ಮುಟ್ಟುವಂಥ ಹೆಂಡತಿ ಕೊಟ್ಟು. ನಮ್ಮ ಅವ್ಗೂ ಮುತ್ತಿನಂಥ ಮೊಮ್ಮಗಳ ಸಿಕ್ಕಳು. ನಮ್ಮ ಅವ್ವನು ಚಲೋ ನೋಡ್ಕೋತಾಳೆ, ನನ್ನ ಚಲೋ ನೋಡ್ಕೋತಾಳೆ. ಯವ್ವ, ಯಾಕೆ ಹೇಳಕತ್ತೀವಿ? ನಾನು ಆಕೆ ಫೋನ್ ಹಚ್ಚಿಲ್ಲ ನನಗೆ, ಬಾ ಮಾಮ ಇಲ್ಲಿ ಸ್ವಲ್ಪ ಮಾತಾಡ್ಬೇಕಂತೇಳಿ. ಅವ್ವ ನಿನ್ನ ಬಗ್ಗೆ ಭಾಳ ಚಿಂತೆ ಮಾಡಕತ್ತಾಳ ಅಂತೇಳಿ. ಹೌದೇನಪ್ಪ? ಹಾಂ, ಅದಕ್ಕೆ ಹೋದ್ನಿ ಅಲ್ಲೇ. ಹೋಗೋಣ ಅಂದ್ರೆ ಈಗ ಎಲ್ಲ ಹೇಳಕತ್ಲ. ಮದುವೆ ಆದ್ರೆ ನಿನ್ನ ಹಾಕಿನ ಮಾಮ, ಯಾರು ಖರ್ಚು ಮಾಡಿಸೋದು ಬೇಡ, ನಿಮಗೂ ಖರ್ಚು ಬೇಡ, ನಮಗೂ ಖರ್ಚು ಬೇಡ. ಅಕ್ಕ ಬಾವನ ಕರಿತೀನಿ, ರಿಜಿಸ್ಟರ್ ಮ್ಯಾರೇಜ್ ಆಗಿ ಬಂದವನಂತೆ. ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ಬಂದು ಯವ್ವ ಒಂದು ವಿಷಯ ಹೇಳ್ತಾನೆ ಬೇ. ಈಕಿ ನಿಂಗೆ ಸೊಸೆಯಾಗಿ ಬರ್ಬೇಕಾದ್ರೆ ನಾನು ಪುಣ್ಯ ಮಾಡೇನಿ ಬೇ, ನಾನು ಪುಣ್ಯ ಮಾಡೀನಿ. ಆತ ಎಲ್ಲರೂ ಪುಣ್ಯನ ಮಾಡಿದ್ರಿ. ನಡೀರಿ ಯವ್ವ. ಅತ್ತಿ, ಏನು ಅಡುಗೆ ಏನು ಮಾಡೋದು? ಯವ್ವ, ನೀವು ಬಂದದ್ದು ಎಲ್ಲರೂ ಖುಷಿಗೆ. ಆಚೆ ಕಡೆ ಹಾಲು ಕಾಯಕ್ಕೆ ಇಟ್ಟೇನಿ, ಈಚೆ ಕಡೆ ಅನ್ನಕ್ಕೆ ಇಟ್ಟೇನಿ. ಬಿಸಿ ಬಿಸಿ ರೊಟ್ಟಿ ಮಾಡಿದ್ನಿ ಯವ್ವ. ಮತ್ತು ಈಗ ನೀಕಿನ ಜಳಕ ಅದು ಮಾಡುವತನ ಅಂತ ಒಂದಿಷ್ಟು ಚಪಾತಿ ಲಟ್ಸಿದ್ದೇನೆ, ಹಂಗಾಗಿದಾವು. ಬದ್ನಿಕಾಯಿ ಪಲ್ಯ ಮಾಡೀನಿ, ಅನ್ನ ಮಾಡೀನಿ. ಎಲ್ಲರೂ ಊಟ ಮಾಡಿಬಿಡ್ರಿ. ಅತ್ತಿ, ಅದು ನಾವು ಇವತ್ತು ಕಾರ್ಯ ಇಟ್ಕೊಂಡು ಮುಗಿಸೇ ಊರಿಗೆ ಹೋಕ್ಕೇವಿ. ಅಲ್ಲ, ಈ ವಿಷಯ ನಿಮ್ಮಪ್ಪ ನಿಮ್ಮವ್ವ ಗೊತ್ತಾಗ್ದಂಗೆ ಇದನ್ನೆಲ್ಲ ಮಾಡೋದು ಹೆಂಗೆ? ನಿಮ್ಮಪ್ಪ ನಿಮ್ಮವ್ವನು ಕರ್ಸ ಅತ್ತಿ. ಕಾರ್ಯ ಎಲ್ಲ ಮುಗಿಸ್ಕೊಂಡನ ನಾನು ಮತ್ತು ಮಾವ ಮತ್ತು ಮೇಘ, ನನ್ನ ಗಂಡ ಎಲ್ಲರೂ ಸೇರಿ ಒಂದು 4 ದಿನ ನಮ್ಮ ಮನ್ಯಾಗ ಇರ್ತೀವಿ. ಆಮೇಲೆ ನಾವು ಇಲ್ಲಿ ಕಳಿಸ್ಕೊಡ್ತೇವೆ. ಅಲ್ಲಿ ತನಕ ಆಕಿ ನಮ್ಮ ಮನ್ಯಾಗ ಇರ್ತಾಳೆ. ಭಾಳ ಖುಷಿ ಆಯ್ತೇವ, ಭಾಳ ಖುಷಿ ಆಯ್ತು. ಅಲ್ಲ, ಅದು ಇವತ್ತಿನ ಕಾರ್ಯ ಅಂದ್ರೆ ಚಲೋ ದಿನ ಅದು.
ಅಲ್ಲ ಒಂದು ಮಾತು ಅಕ್ಕ ನಾನು ಕೇಳಿದೆ, ಇವತ್ತು ಪ್ರಸ್ತಾವ ಇಟ್ಕೊಂಡಿದ್ದಾರಲ್ಲ, ನಾನೇನಾದರೂ ಆಗೋಲ್ಲ ಅಂದ್ಬಿಟ್ರೆ ಮಾವ ಅಕ್ಕನ ಮುಂದೆ ಹೇಳ್ತಾನೆ. ಅದಕ್ಕೆ ಅಕ್ಕ ಇದನ್ನ ಇಟ್ಕೊಂಡಿದ್ದಾಳೆ, ಬೇಕಂತಲೇ ಮಾಡಿದಾಳೆ. ನಾನೇನಾದರೂ ಒಪ್ಕೊಳ್ಳಿಲ್ಲ ಅಂದರೆ, ಇಲ್ಲ ನಾನೀಗ ಒಪ್ಕೊಳ್ಳೇಬಾರ್ದು. ನನ್ನ ಹೊಟ್ಟೆಲಿ ಇನ್ನು ಅವನ ಮಗು ಇದೆ, ಇದೆಲ್ಲ ಕ್ಲಿಯರ್ ಆದಮೇಲೆ ಅಂತ ನಾನು ಮಾವನಿಗೆ ಹೇಳಲೇಬೇಕು. ಮಾವ ಬಲವಂತ ಮಾಡಿ ಈ ವಿಷಯ ಅಕ್ಕನಿಗೆ ಏನಾದರೂ ಹೇಳಿದ್ರೆ ಏನಪ್ಪ ಮಾಡಲಿ, ಏನು ಮಾಡಲಿ ನಾನು? ಸ್ವಲ್ಪ ಸಮಯದ ನಂತರ ಎಲ್ಲ ಮಾತುಕತೆ ಮುಗಿದು ಊಟ ಎಲ್ಲ ಆದಮೇಲೆ ಮೇಘನ್ನ ಮನಸ್ಸಲ್ಲಿ ಯೋಚನೆ ಬರ್ತಾ ಇರ್ತೈತಿ. ಈ ಥರ ಮಾಡಿಬಿಟ್ಲಲ್ಲ ನಮ್ಮ ಅಕ್ಕ, ಒಪ್ಕೊಳ್ಳಿಲ್ಲ ಅಂದ್ರೆ ಮಾವ ಏನು ಅಕ್ಕನ ಮುಂದೆ ಹೇಳ್ಬಿಡ್ತಾನಂತ ಯೋಚನೆ ಮಾಡಕತ್ತಾಳ. ಆದ್ರೆ ಮಾವನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಕಾದು ನೋಡ್ರಿ. ಮತ್ತು ವಿಡಿಯೋ ಇನ್ನೂ ಐತಿ ಮುಂದೆ ನೋಡ್ರಿ, ಮತ್ತು ಮಸ್ತ್ ಐತಿ. ಹಂಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹೆಚ್ಚೆಚ್ಚು ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ಗೂ ಶೇರ್ ಮಾಡಿರಿ. ಮತ್ತು ನನ್ನ ಇನ್ನೊಂದು ಚಾನಲ್ ಇದೆಯಲ್ಲ, ಮೊನ್ನೆ ನಿಮ್ಮ ಸ್ಕ್ರೀನ್ಶಾಟ್ ತೋರಿಸಿದ ಒಂದು ವಿಡಿಯೋದಲ್ಲಿ, ಅಪ್ಸರೆ ಮಾಯಾಲೋಕ ಕಾರ್ಟೂನ್ ಚಾನಲ, ಅದರೊಳಗೂ ಮಸ್ತ್ ಮಸ್ತ್ ಕತೆ ಬರಾಕತ್ತಾವ ನೋಡ್ರಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಟಾಟೆ ಟೊಮೆಟೊದಲ್ಲ, ಇಂಥವ ವಿಡಿಯೋ ಕತೆ ಬರಾಕತ್ತಾವ, ಪ್ಲೀಸ್ ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಬರ್ರಿ ವಿಡಿಯೋ ನೋಡೋಣ. ಅವ್ರದ್ದು ಫಸ್ಟ್ ನೈಟ್ ಸೀನ್ ಐತಿ, ಏನೈತಿ ಅಂತ ನೋಡೋಣ. ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳ ನನ್ನ ನಿನ್ನ ಹೃದಯದಲ್ಲಿ. ರೀ ನಿಮ್ಮ ಹಾಡು ನೀವು ಸಾಕು ಬಿಡ್ರಿ, ಅದೆಲ್ಲ ಅಲ್ಲಿಗ. ನಾವಿಬ್ರು ಇಲ್ಲಿ ಮಲ್ಕೊಳಕ್ ಬಂದಿಲ್ಲ ರೀ. ಮತ್ತೆ ಯಾರು ಮಲ್ಕೊಳ್ಳೋದು ಚಿನ್ನ? ನಾವೆಲ್ಲಿ ಮಲ್ಕೊಳ್ಳೋದು? ಅಯ್ಯೋ ರೀ, ನಾವು ಮಲ್ಕೊಳ್ಳೋದು ಅಡುಗೆ ಮನೇಲೆ. ಇಲ್ಲಿ ಇರೋದು ಇದೊಂದು ಕ್ವಾನಿ, ಅಡುಗೆ ಮನೆ ಬಿಟ್ರೆ ಇವ್ರ ಮನ್ಯಾಗ ಜಾಗ ಇಲ್ಲ ರೀ. ಅಲ್ಲ ಅರ್ಥ ಮಾಡ್ಕೊಳ್ರಿ, ನಾವೇ ಇಬ್ಬರು ಇಲ್ಲಿ ರೂಮಲ್ಲಿ ಮಲ್ಕೊಂಡ್ಬಿಟ್ರೆ ಹೊಸ್ದಾಗಿ ಮದುವೆ ಆಗಿರೋ ಜೋಡಿಗಳು ಎಲ್ಲಿ ಮಲ್ಕೋಬೇಕು ರೀ? ನಾ ಒಂದು ವಿಷಯ ಹೇಳ್ತೀನಿ, ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಈ ರೂಮ್ನ ರೆಡಿ ಮಾಡೋಣೇನ್ರಿ? ಇವತ್ತು ಅವ್ರಿಬ್ಬರದು ಮೊದಲು ರಾತ್ರಿ. ಅಯ್ಯೋ ಹೌದಾ? ಹಂಗಾದ್ರೆ ನಮ್ಮಿಬ್ಬರು ಮೊದಲು ರಾತ್ರಿ ಅನ್ಕೊಂಡಿದ್ದೆ. ರೀ ಈ ಥರ ಕಾಮಿಡಿ ಮಾಡೋದು ಬಿಡ್ರಿ. ಒಳ್ಳೆ 2 ಮಕ್ಕಳಾಯ್ತು, ಇನ್ನೂ ಮೊದಲು ರಾತ್ರಿ ಅಂತೆ, ಹುಚ್ಚರ ಸಂತೆ ಆಯಿತು ನೋಡಿಪ್ಪ. ನಾನು ಹೇಳೋದಿಷ್ಟೇ, ಏನು ಗೊತ್ತಾ, ಹಾಂ, ಬರುವಾಗ ಹೂ ತೊಗೊಂಬಂದಿದ್ದಲ್ಲ, ಸ್ವಲ್ಪ ಹೂವು ಇದನ್ನು ತೊಗೊಂಬರಿ, ಥಟ್ ಅಂತ ಚಿಟಿಕೆ ಹೊಡೆಯೋಷ್ಟ್ರಲ್ಲಿ ರೆಡಿ ಮಾಡ್ತೀನಿ. ಅಲ್ಲ, ಈಗಿರೋ ಸಿಚುವೇಶನಲ್ಲಿ ಅವರಿಬ್ರು ಫಸ್ಟ್ ನೈಟ್ ಮಾಡ್ಕೋತಾರಂತೀಯ? ಅವ್ರ ಮನಸ್ಸಲ್ಲಿ ಆ ಭಾವನೆ ಇಲ್ಲ ಕಣೆ. ಇದು ಭಾವನೆ ನಿಮ್ಮ ಮಾವನ ಮಧ್ಯೆ ಇದ್ರೂ ಮೇಘನ್ ಮಧ್ಯೆ ಇಲ್ಲ. ಅರ್ಥ ಮಾಡ್ಕೊ. ನೀನು ಬಲವಂತಿಂದ ಅವ್ರಿಬ್ರನ್ನ ಒಂದು ಮಾಡಕ್ಕೆ ನೋಡಿದ್ರೆ ಅವ್ರಿಬ್ರು ಒಂದಾಗಲ್ಲ, ದೂರ ಆಗೋದೇ ಹೆಚ್ಚು. ರೀ ನಾನಿರೋ ಇಲ್ಲಿ ಭಯಕ್ಕೆ ಅವಳವನ ಜೊತೆ ಒಂದಾಗಿ ಪ್ರೀತಿಯಿಂದ ಇದ್ರೂ ಇರ್ಬೋದಿಲ್ಲ, ಯಾಕಂತೀರಾ? ನೋಡೋಣ, ಇದನ್ನೆಲ್ಲ ನೋಡಿದ ತಕ್ಷಣ ಅವಳಿಗೂ ಏನಾದರೂ ಮಾವನ ಮೇಲೆ ಪ್ರೀತಿ ಹುಟ್ಟಿದ್ರು ಹುಟ್ಟಬೋದಲ್ಲ. ಅವ್ನು ಒಳ್ಳೆ ಮನಸ್ಸಿಗೆ ಎಲ್ಲ ಒಳ್ಳೇದಾಗತ್ತೆ ರೀ. ನೀವು ಹೋಗ್ರಿ, ತೊಗೊಂಡು ಬನ್ನಿ, ಹೋಗ್ರಿ. ಸರಿ ಕಣಮ್ಮ, ಆಯಿತು. ಆದರೆ ಒಂದು ಮುತ್ತು ಕೊಡು. ಮುತ್ತು ಇಲ್ಲ, ಗಿತ್ತು ಇಲ್ಲ, ಈಗ ಹೋಗ್ತಿರಲ್ವೋ? ನೀನು ಕೊಟ್ಟಿಲ್ಲ ಅಂದ್ರೇನು? ನಾನು ಕೊಟ್ನಲ್ಲ. ಛೀ ಹೋಗಿಪ್ಪ, ನಿಮ್ಗೆ ಹೊತ್ತು ಗೊತ್ತು ಇಲ್ಲೇ ಇಲ್ಲ. ರೀ ಮೇಡಮ್, ಇದು ಮುತ್ತು ಕೊಡೋ ಹೊತ್ತೆ. ನಾನು ಸಿಕ್ ಟೈಮಲ್ಲಿ ಮುತ್ತು ಕೊಡ್ತಾ ಇಲ್ಲ. ಇವತ್ತೇನೋ ಮುತ್ತು ಸಿಗದೆ ಇರೋಂಗೆ ಕಾಣ್ತು, ಅದಕ್ಕೆ ಮುತ್ತನ್ನು ಇಲ್ಲೇ ಕೊಟ್ಬಿಟ್ಟೆ. ಸರಿ, ನಾನು ಹೋಗಿ ಎಲ್ಲ ತೊಗೊಂಡು ಬರ್ತೀನಿ, ನೀನು ಪಟ್ ಅಂತ ರೆಡಿ ಮಾಡು. ಸರಿ. ಅಯ್ಯೋ ಮೇಡಮ್, ಅವ್ರಿಗೆ ನಾಚಿಕೆ ಬಂದ್ಬಿಡ್ತು. ಇವರಿಷ್ಟು 2 ಮಕ್ಕಳಾದರೂ ತುಂಟತನ ಬಿಟ್ಟಿಲ್ಲ. ಸರಿ, ಮೊದಲು ರೆಡಿ ಮಾಡ್ತೀನಿ. 5 ನಿಮಿಷದ ನಂತರ. ಮೇಘ, ಯಾಕೆ ಈ ಸೀರೆ ಉಟ್ಕೊಂಡು? ಅದೇ ಶಾಲು ಉಟ್ಕೋಬೇಕಲ್ಲ ಅತ್ತೆದು. ಬೇಡ ಅಕ್ಕ, ನಂಗೆ ಇಂಟ್ರೆಸ್ಟ್ ಇಲ್ಲ, ನಾನು ಇದನ್ನೇ ಉಟ್ಕೊಂಡಿದ್ದೀನಿ. ಅಕ್ಕ, ಇದೆಲ್ಲ ಇವಾಗ ಬೇಕಿತ್ತಾ? ಬೇಕಿತ್ತು ಮೇಘ, ಬೇಕಿತ್ತು. ಮಾವನಿಗೆ ಆಸೆ ಕನಸು ತುಂಬ ಇದೆ. ಅವನಿಗೂ ಒಂದು ಹೆಂಡತಿ ಸಿಗಬೇಕು ನಮ್ಮ ಜೀವನದಲ್ಲಿ. ನಾನು ಒಂದು ಹೆಂಡತಿ ಅಂತ ಜೀವನ ಪೂರ್ತಿ ಸಂತೋಷವಾಗಿರಬೇಕು ಅನ್ನೋದು ಅವ್ರಿಗೂ ಗಂಡಸಾಗಿ ಆಸೆ ಇರುತ್ತಲ್ಲ. ಅವ್ರ ಆಸೆನ ಪೂರೈಸಿದ್ರೆ ನೀನು ರಾಣಿ ಥರ ನೋಡ್ಕೋತಾರೆ. ಯಾಕೆ ನೀನು ಅವರಿಂದ ದೂರ ಇರ್ತೀಯ? ಮಾವನ ಮನಸ್ಸು ಭಾಳ ಒಳ್ಳೇದೈತೆ. ನನಗೇನಾದರೂ ಮಾವ ನನ್ನ ಜಾತಕದೊಳಗೆ ಸಾಯ್ತಾರಂತ ಗೊತ್ತಿದ್ದಿದ್ರೆ ನಾನು ಅದಕ್ಕೆ ಮಾವನ ಮದುವೆ ಆಗಲಿಲ್ಲ. ಅವನಿರೋ ಒಳ್ಳೆ ಮನಸ್ಸಿಗೆ ನಾನೇ ಮದುವೆ ಆಗ್ತಿದ್ದೆ. ಒಂದು ವಿಷಯ ತಿಳ್ಕೊ, ನಮ್ಮ ಅಕ್ಕನ ಗಂಡ ಇಷ್ಟು ಚೆನ್ನಾಗಿದ್ದಾನೆ, ಆಸ್ತಿವಂತ. ನನಗೂ ಅಂತ ಸಿಕ್ತಿತ್ತಲ್ಲ, ನಮ್ಮ ಅಕ್ಕ ನಂಗೆ ಮೋಸ ಮಾಡಿದ್ಲು ಅಂತ ಅನ್ಕೋಬೇಡ. ನೀನು ಮಾಡ್ಕೊಂಡಿರೋ ಈ ಹಾಳು ಬುದ್ಧಿಗೆ ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮಾವನಂಥ ಒಳ್ಳೆ ಹುಡುಗ ನಿನಗೆ ಈ ಲೈಫಲ್ಲಿ ಸಿಗೋದೇ ಇಲ್ಲ. ನಿನ್ನ ಲೈಫು ಹೀಗೆ ಬರ್ಬಾದಾಗೋಗುತ್ತೆ. ಇಷ್ಟು ನೀನು ಮಾವನ ಜೊತೆ ಇರೋಕ್ಕೆ ಕಷ್ಟಪಡ್ತಾ ಇದೆಯಲ್ಲ ಈಗ, ಅದೇ ನೀನು ಮೊನ್ನೆ ಉರುಳು ಹಾಕೊಂಡಾಗ ಸತ್ತೋಗಿದ್ದೆ ಅಂದರೆ ನಿನ್ನ ಜೀವನನೇ ಸಮಾಧಿಯಾಗಿ ಮಣ್ಣಾಗಿ ಹೋಗ್ತಿತ್ತಲ್ಲ. ಆವಾಗ ನಿನ್ನ ಮನಸ್ಸಿಗೆ ಅನಿಸ್ತಿರ್ಕಿಲ್ಲನ, ಎಲ್ಲಾರ ಆತ್ಮವಾಗಿ ನಿನ್ನ ಆತ್ಮಕ್ಕೆ ಸಾಕ್ಷಿಗೆ ಅನಿಸ್ತಿರ್ಕಿಲ್ಲನ? ಆವಾಗ ನೀನು ಏನಂತಿದ್ದೆ? ಸತ್ತು ನಾನು ತಪ್ಪು ಮಾಡಿದ್ನೆ ಅಂತ ಅನಿಸ್ತಾ ಇರಲಿಲ್ವಾ? ಮಾವನ ಜೊತೆ ಸುಂದರವಾಗಿ ಜೀವನ ಮಾಡಿ ನೋಡು,
ಆವಾಗ ಗೊತ್ತಾಗೋದು ಹೇಗೆ ಏನು ಅಂತ. ನೋಡು, ನಾನು ಭಾಳ ಮಾತಾಡೋಕ್ಕೆ ಹೋಗಲ್ಲ, ಅರ್ಥ ಮಾಡ್ಕೋತೀಯ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅಕ್ಕನ ಮೇಲೆ ಆಣೆ ಆಗಿದೆ. ನಿಮ್ಮ ಮಾವನ ಜೊತೆ ಜೀವನ ಹಂಚ್ಕೊಳ್ಳೇಬೇಕು, ನಿನ್ನ ಜೀವನನ ರೂಪಿಸ್ಕೊಳ್ಳೇಬೇಕು. ಇಲ್ಲಾಂದರೆ ನಿನ್ನ ಜೀವನ ನೀನು ಹಾಳು ಮಾಡ್ಕೋತೀಯ. ಮಾವನ ಜೊತೆ ನೀನು ಒಂದಾಗಲೇಬೇಕು. ನೀನು ತಲೆ ತಗ್ಸಿದ್ರು ನೋಡಿ ನೀ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಅಂದ್ಕೊಂಡು ನಾನು ಹೊರಗೆ ಹೋಗ್ತಾ ಇದ್ದೀನಿ. ರೂಮ್ ಬಾಗಿಲು ಹಾಕ್ಕೊಂಡಿರ್ತೀನಿ. ಮಾವ ಒಳಗೆ ಬಂದಮೇಲೆ ನೀನು ಅವನ ಜೊತೆ ಚೆಂದಾಗಿ ಮಾತಾಡಿ ಅವನ ಜೊತೆ ಪ್ರೀತಿಯಿಂದ ಇರಕ್ಕೆ ಕಲ್ಕೊ. ಹೌದು, ನಾನು ತಪ್ಪು ಮಾಡಿರ್ಬೋದು, ಆದ್ರೆ ನನಗೆ ನನ್ನ ಆಸೆ ಕನಸೇ ಬೇರೆ ಇತ್ತು. ನನ್ನ ಲೈಫಲ್ಲಿ ನಾನು ಬೇರೆನೇ ಇದ್ದೆ. ಈಗ ನನಗಿಷ್ಟ ಇಲ್ಲ, ಈ ಬಲವಂತದ್ದು ನನಗಿಷ್ಟ ಇಲ್ಲ. ನನ್ನ ಕಷ್ಟನ ಯಾರ ಮುಂದೆ ಹೇಳ್ಕೊಳ್ಳಿ, ಯಾರ ಮುಂದೆ ಹೇಳ್ಕೊಳ್ಳಿ ನಾನು? ಏನಪ್ಪ ಮಾಡಲಿ? ಅಕ್ಕ ನನ್ನ ಕಷ್ಟನ ಅರ್ಥನೇ ಮಾಡ್ಕೋತಾ ಇಲ್ಲ. ಸತ್ತೋಗಿದ್ರೆ ಸತ್ತೋಗ್ಬಿಡ್ತಿದ್ದೆ. ಈ ಥರ ದಿನ ಕಣ್ಣೀರು ಹಾಕೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಯಾರಪ್ಪ ಅರ್ಥ ಮಾಡ್ಕೋತಾರೆ ನನ್ನ? ನಾನು ಅರ್ಥ ಮಾಡ್ಕೋತೀನಿ ನಿನ್ನ. ಮಾವ, ಹೌದು ಮೇಘ, ನಾನು ಅರ್ಥ ಮಾಡ್ಕೋತೀನಿ. ಇರು, ಬಾಗ್ಲ ಹಾಕಿ ಬರ್ತೀನಿ. ಮೇಘ, ನೀನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ನಿನಗಿಷ್ಟ ಇಲ್ಲದೆ ನಾನು ಈ ಫಸ್ಟ್ ನೈಟ್ ಮಾಡ್ಕೊಳ್ಳಲ್ಲ. ಒಂದು ವಿಷಯ ಎಲ್ಲರೂ ಅರ್ಥ ಮಾಡ್ಕೋಬೇಕು, ನಾವಿಬ್ಬರು ಹೊರಗಿನ ಪ್ರಪಂಚಕ್ಕೆ ಗಂಡ ಹೆಂಡತಿ ಅಂತ. ಆದ್ರೆ ನಿನಗೆ ನಾನು ಇಷ್ಟ ಇಲ್ಲ ಅಂತ ನಂಗೆ ಪಕ್ಕಾ ಗೊತ್ತು. ಅಲ್ಲ, ನನ್ನಂಥವನ್ನ ನನ್ನಂಗೆ ಇರೋ ಕರಗ ಹುಡುಗಿನೇ ಇಷ್ಟಪಡಲಿಲ್ಲ ಅಂಥದ್ರಲ್ಲಿ ನೀನಿಷ್ಟು ಸುಂದರವಾಗಿ ಚಿಕ್ಕ ಹುಡುಗಿ ನನ್ನನ್ನು ಇಷ್ಟಪಡ್ತೀಯ? ನಿನ್ನ ಮನಸ್ಸಲ್ಲಿ ನನ್ನನ್ನು ಕಲ್ಪನೆನಾದರೂ ಮಾಡ್ಕೋತೀಯ? ಇಲ್ಲ. ಅಂಥದ್ರಲ್ಲಿ ನನ್ನನ್ನು ಮದುವೆ ಆಗಿದೆಯಾ ಅಂದರೆ ಮಾವ, ಅದು ನೀನೇನು ಹೇಳಕ್ಕೆ ಹೋಗ್ಬೇಡ. ನಾನು ಹೇಳೋದನ್ನು ನೀನು ಕೇಳು. ನೋಡು, ನೀನು ಇಷ್ಟ ಬಂದಂಗೆ ನೀನಿರು. ನಿನಗೆ ಯಾವುದಕ್ಕೆ ಅಡ್ಡಿ ಆಪತ್ತು ನಾನು ಮಾಡಲ್ಲ. ನೋಡು, ಹೊರಗಿನ ಪ್ರಪಂಚಕ್ಕೆ, ನಿನ್ನ ಅಕ್ಕ ಬಾವನಿಗೆ, ನನ್ನ ಅಮ್ಮನಿಗೆ ಮತ್ತು ನನ್ನ ಅಕ್ಕ ಮಾವನಿಗೆ ನಾವಿಬ್ಬರು ಗಂಡ ಹೆಂಡತಿ ಅಂತ ಅನ್ನಿಸ್ಬೋದು. ಆದರೆ ನಮ್ಮಿಬ್ಬರ ಮಧ್ಯೆ ಗಂಡ ಹೆಂಡತಿ ಬಾಂಧವ್ಯ ಇರೋದಿಲ್ಲ. ನಾನು ನೀನು ಬೆಸ್ಟ್ ಫ್ರೆಂಡ್ಸ್ ಆಗಿರೋಣ, ಸ್ನೇಹಿತರಾಗಿರೋಣ. ನೀನೇನೇ ಹೇಳಬೇಕಿದ್ರು ನನಗೆ ಹೇಳು. ನಿಂಗೆ ದುಡ್ಡಿನ ಅವಶ್ಯಕತೆ ಬಿದ್ದರೂ ನನ್ನೇ ಕೇಳು. ಹೆಂಡತಿ ಯಾವ ಥರ ಇರ್ತಾಳೋ ಅದೇ ಥರ ಇರು. ಆದರೆ ನಾವಿಬ್ಬರು ಒಳಗೆ ರೂಮ್ ಒಳಗೆ ನಾನು ನೀನು ಗೆಳೆಯ ಗೆಳತಿ ಅಷ್ಟೆ. ಇದೆಲ್ಲ ಅಲಂಕಾರ ಏನೇ ಇದ್ದರೂ ನಿಮ್ಮ ಅಕ್ಕನ ಮುಂದೆ ಹೇಳು, ನಮ್ಮದು ಫಸ್ಟ್ ನೈಟ್ ಆಯಿತು ಅಂತ. ನಿನಗೆ ಮಗು ತೆಗ್ಸೋಕ್ಕೆ ಇಷ್ಟ ಇಲ್ಲ ಅಂದರೆ ನೀನು ಈ ಮಗುನೇ ಮಾಡ್ಕೋಬೋದು. ನಿನಗೆ ಯಾವುದೇ ರೀತಿ ನಾನು ತೊಂದರೆ ಕೊಡಲ್ಲ. ಇಲ್ಲ ಮಾವ, ನಿನ್ನ ಒಳ್ಳೆ ಮನಸ್ಸಿಗೆ ನಾನು ಮೋಸ ಮಾಡಂಗಿಲ್ಲ. ಆದರೆ ನನಗೆ ಸ್ವಲ್ಪ ಟೈಮ್ ಬೇಕು ಮಾವ. ನಿನ್ನ ವಂಶಕ್ಕೆ ನಿನ್ನ ವಂಶದ ಕುಡಿನೇ ಬೇಕು ಹೊರತು ಬೇರೆ ವಂಶದ ಕುಡಿಯಲ್ಲ. ಇದು ಅಕ್ಕ ಹೇಳಿದ್ದು ನಿಜ. ನಾನು ಈ ಮಗುನ ತೆಗೆಸ್ತೀನಿ. ನನಗೆ ನನ್ನ ಮೇಲೆ ಅವನಿಗೆ ಪ್ರೀತಿ ಕನಿಕರ ಇಲ್ಲ ಅಂದಮೇಲೆ ನನಗೆ ಯಾಕೆ ಮಾವ ಅವನ ಮಗನ ಮೇಲೆ ಕನಿಕರ? ಬೇಡ. ಇದು ನಾನು ನೋಡದೇ ಇರೋ ಪಿಂಡ. ಈ ಪಿಂಡನ ನಾನು ನಾಳೆನೇ ಹೋಗಿ ತೆಗಿಸ್ಕೊತೀನಿ. ತೆಗೆಸ್ಕೊಂಡ್ಮೇಲೆ ನಾನು ಸ್ವಲ್ಪ ದಿನ ಅಕ್ಕನ ಮನೇಲಿ ಇರ್ತೀನಿ, ಹುಷಾರಾಗುತ್ತಾನೆ. ನೀವು ನನ್ನ ಜೊತೆನೇ ಇರಿ ಬಾವ ಮಾಮ. ಆದರೆ ನಾನು ನೀವು ಹೇಳಿದ್ರಲ್ಲ ನಾನು ನಿನ್ನೆ ಗೆಳೆಯ ಗೆಳತಿಯಾಗಿರೋಣ ಅಂತ, ನನಗಿದು ಒಪ್ಪಿಗೆ ಇದೆ ಮಾವ. ಸ್ವಲ್ಪ ಸಮಯ ಬೇಕು, ನಂಗೆ ಸ್ವಲ್ಪ ದಿನ ಟೈಮ್ ಬೇಕು. ಅದಾದಮೇಲೆ ನಾನು ನಿನ್ನನ್ನು ಒಪ್ಕೋಬೇಕೋ ಬೇಡವಾ ಅನ್ನೋ ನಿರ್ಧಾರ ಮಾಡ್ತೀನಿ. ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೊ ಮಾವ. ನನಗೆ ಒಪ್ಕೊಳಕ್ಕಾಗಲಿಲ್ಲ ಅಂದ್ರೆ ಡೈವರ್ಸ್ ಕೊಡಿಸಿ ನಾನು ಎಲ್ಲಾದರೂ ದೂರ ಓದಕ್ಕೆ ಕಳಿಸ್ಬಿಡ್ತೀಯ? ಈ ದೇಶನ ಬಿಟ್ಟು ನಾನು ಎಲ್ಲಾದರೂ ಹೋಗಬೇಕು ಮಾವ. ನನಗೆ ಹೆಲ್ಪ್ ಮಾಡ್ತೀಯ ಮಾವ? ನನಗಿದು ಇಷ್ಟ ಇಲ್ಲ. ನಾನು ಎಲ್ಲಾದರೂ ದೂರ ಹೋಗಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಇಲ್ಲಿ ಯಾರೂ ಬೇಡ ಅಂತ ಅನ್ನಿಸ್ಬಿಟ್ಟೈತಿ ಈಗಿನ ಇದನ್ನ ನೋಡಿ. ಮುಂದೆ ನನ್ನ ಮನಸ್ಸು ಏನಾದರೂ ಚೇಂಜ್ ಆಗಿ ನಿಮ್ಮನ್ನು ಒಪ್ಕೋಬೇಕು ಅಂತ ಅನಿಸಿದ್ರೆ ಮಾವ, ನಾನು ಖಂಡಿತ ಕಣ್ಮುಚ್ಚಿ ಒಪ್ಕೋತೀನಿ. ಆದ್ರೆ ನನ್ನ ಮನಸ್ಸಿಗೆ ಅನಿಸ್ಬೇಕು, ನನ್ನ ಹೃದಯಕ್ಕೆ ನೀನೇ ನನ್ನ ಮಾವ, ನೀನು ಬಿಟ್ಟು ನಂಗೆ ಇರೋಕ್ಕಾಗಲ್ಲ ಅಂತ ಅನ್ನಿಸ್ಬೇಕು. ನಿನ್ನ ಮೇಲೆ ಪ್ರೀತಿ ತುಂಬಿ ಹುಕ್ಕಿ ಹರಿಬೇಕು. ಅವಾಗ ನೀನು ಬಿಟ್ಟು ಹೋಗ್ಲಕ್ಕೆ ಆಗದಿರೋಷ್ಟು ಪ್ರೀತಿ ನನಗೇನಾದರೂ ಬಂತಂದರೆ ನಾನು ಖಂಡಿತ ನಿನ್ನನ್ನು ಒಪ್ಕೋತೀನಿ ಮಾವ. ಅಲ್ಲಿವರೆಗೂ ನನಗೆ ಸ್ವಲ್ಪ ಟೈಮ್ ಕೊಡು. ಇಲ್ಲ ಅಂದರೆ ನನಗೆ ಬಲವಂತದ ಪ್ರೀತಿ ಸಿಕ್ಕರೆ ಇದು ಒಂದು ಬಲವಂತದ ಮದುವೆ ಆಗುತ್ತೆ. ಬಲವಂತವಾಗಿ ನಿನ್ನ ಜೊತೆ ಸಂಸಾರ ಮಾಡ್ದಂಗೆ ಆಗುತ್ತೆ ಮಾವ. ಏನಂತೀಯ ಮಾವ? ಆಯಿತು, ನೀನಾಗೆ ನೀನು ನನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಒಪ್ಕೋತೀನಿ. ಇಲ್ಲ ಅಂದರೆ ನೀನು ಓದಿಗೆ ನಾನು ಸಹಾಯ ಮಾಡ್ತೀನಿ. ಇದು ಯಾವತ್ತೂ ಯಾರ ಮುಂದೆನೂ ಹೇಳಲ್ಲ. ನೀನು ನಾಳೆನೇ ತೆಗಿಸ್ಕೋತೀನಿ ಅಂತೆಲ್ಲ ನಂಗೆ ತುಂಬಾ ಖುಷಿ ಆಯಿತು. ನನಗೆ ಬೇಕಾಗಿರೋದು ನನ್ನ ವಂಶದ ಕುಡಿ. ಅದು ನಿನ್ನ ಹೊಟ್ಟೆಲೇ ಹುಟ್ಟುತ್ತಾ ಅಥವಾ ಹುಟ್ಟದೇ ಇರಲಿ, ಆದರೆ ನಿನ್ನ ಹೊಟ್ಟೆಲಿ ಮಾತ್ರ ಹುಟ್ಟಬೇಕು. ಇಲ್ಲ ಅಂದರೆ ಇಲ್ಲ. ಇದೇ ಲಾಸ್ಟು, ಇದೇ ಫಸ್ಟು. ನಿನ್ನೆ ಮದುವೆ ಆಗಿದ್ದೀನಿ, ನಿನಗೆ ತಾಳಿ ಕಟ್ಟಿದ್ದೀನಿ ಅಂದಮೇಲೆ ಇನ್ನು ಮುಂದೆ ನೀನೇ ನನಗೆ ಕೊನೆವರೆಗೂ ಹೆಂಡತಿ. ನೀನು ಬಿಟ್ಟು ಹೋದರೂ ಅಷ್ಟೇ, ಇದ್ದರೂ ಅಷ್ಟೇ, ಸರಿನಾ? ನಾನು ಇನ್ನು ಮುಂದೆ ಯಾವತ್ತೂ ನಿನ್ನ ಗೆಳತಿ ಅಂತ ತಿಳ್ಕೊತೀನಿ. ನೀನು ಆ ಕಡೆ ಹೋಗಿ ಮಲ್ಕೋ, ನಾನು ಈ ಕಡೆ ನಮ್ಮ ಮಧ್ಯಕ್ಕೆ ದಿಂಬು ಬಿಟ್ಕೊಂಡು ಮಲ್ಕೋತೀನಿ. ಬೇಡ ಮಾವ, ನೀವು ಇಲ್ಲೇ ಪಲಂಗ ಮೇಲೆ ಮಕ್ಕೊಂಡಿರಿ. ನಂಗೆ ಒಂದು ದಿಮ್ ಕೊಟ್ಬಿಡಿ ಸಾಕು. ನಾನು ಇಲ್ಲೇ ತಳಗೆ ಮಕ್ಕೋತೀನಿ. ಆದರೆ ಮಾವ, ಈ ವಿಷಯ ಅಕ್ಕನಿಗೆ ಏನೂ ಗೊತ್ತಾಗಲ್ಲ. ನೀನು ಯಾವುದೇ ರೀತಿ ಭಯ ಪಡೋಕ್ಕೆ ಹೋಗಬೇಡ, ಹುಷಾರಾಗಿರು. ಸರಿ ಮಾವ. ಥ್ಯಾಂಕ್ ಯು ಮಾವ. ಮಾವ, ಈಗ ನಾ ತಪ್ಕೊಳ್ತಾ ಇರೋದು ಒಂದು ಫ್ರೆಂಡ್ ಆಗಿ ಹೊರತು ನಿನ್ನ ಹೆಂಡತಿ ಆಗಲ್ಲ. ಸರಿ, ಆಯಿತು, ಹೋಗಿ ಮಲ್ಕೋ. ಮಾವ, ಬೆಡ್ಶೀಟಲ್ಲಿ
ಬೆಡ್ಶೀಟ್ ಬೇಡ, ನೀನೇ ಹೋಗಿ ಪಲಂಗ ಮೇಲೆ ಮಲ್ಕೊ, ನಾನು ಇಲ್ಲೇ ಮಲ್ಕೋತೀನಿ. ಸರಿ ಮಾವ. ನಾನೀಗ ಹೇಳೋಣ, ಅವಳು ಹೇಗೆ ನೆಮ್ಮದಿಯಾಗಿ ಮಲ್ಕೊಂಡ್ಳು ನೋಡು. ಅವಳು ನೆಮ್ಮದಿಯಾಗಿ ನಿದ್ದೆ ಮಾಡೋದು ನನಗೆ ಬೇಕಾಗಿತ್ತು. ಅಲ್ಲ, ಅವಳ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವುದೂ ಭಾವನೆ ಇಲ್ಲದಾಗ ಬಲವಂತವಾಗಿ ಪ್ರೀತಿ ಹುಟ್ಟಾಕಿ ನನ್ನ ಜೊತೆ ಸಂಸಾರ ಮಾಡು ಅಂದರೆ ಅವಳು ಹೇಗೆ ಮಾಡ್ತಾಳೆ? ಅವಳಿಗೂ ಪ್ರೀತಿ, ಕರುಣೆ ನನ್ನ ಮನಸ್ಸಲ್ಲಿ ಅವಳು ಬರಬೇಕು, ಅವಳ ಮನಸ್ಸಲ್ಲಿ ನಾನು ಬರಬೇಕು. ನನಗೂ ಈಗ ಸಡನ್ನಾಗಿ ಒಮ್ಗಿಲೆ ಮದುವೆ ಆದ ತಕ್ಷಣ ಅವಳ ಜೊತೆ ಜೀವನ ಮಾಡು ಅಂದರೆ ಹೆಂಗಾಗುತ್ತೆ? ಹಾಗೆ ಅಲ್ವಾ ಅವಳ ಮನಸ್ಸು. ಅವಳ ಮನಸ್ಸು ತಿಳಿ ಆಗಲಿ, ನನ್ನ ಬಗ್ಗೆ ಅವಳಿಗೆ ಪ್ರೀತಿ ಹುಟ್ಟೇ ಹುಟ್ಟುತ್ತೆ. ನನಗಿರೋ ಒಳ್ಳೆತನಕ್ಕೆ ಅವಳು ನನ್ನ ಪ್ರೀತಿಸ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಇವಳು ನಾನು ಬಿಟ್ಟು ಹೋಗಲ್ಲ ಅನ್ನೋ ನಂಬಿಕೆ ಕೂಡ ನನಗಿದೆ. ಇವಳನ್ನ ಒಂದು ಮಗು ಥರ ನೋಡ್ಕೋತೀನಿ. ಇವಳು ರಾಣಿ ಥರ ಇರಬೇಕು, ಯಾವತ್ತೂ ಕಣ್ಣೀರು ಹಾಕಬಾರ್ದು. ಅವಳು ಓದಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ನಾನು ಅವಳು ಏನು ಮಾಡ್ತೀನಿ ಅಂತಾಳೋ ಅದನ್ನು ಮಾಡಕ್ಕೆ ಕೊಡ್ತೀನಿ. ನೀನು ಚೆನ್ನಾಗಿರಬೇಕು, ನೀನು ಚೆನ್ನಾಗಿರಬೇಕು. ನನ್ನ ಜೀವನದಲ್ಲಿ ಎಲ್ಲರೂ ಗೇಲಿ ಮಾಡ್ತಾಯಿದ್ರು, ಎಲ್ಲರೂ ನನ್ನ ಗೇಲಿ ಮಾಡ್ತಾಯಿದ್ರು. ನೀನು ಕರಗಿದೆಯಾ, ಹಂದಿ ಥರ ಇದೆಯಾ, ನಿನ್ಗೆ ಯಾರೂ ಹೆಣ್ಣು ಕೊಡಲ್ಲ ಅಂತಿದ್ರು. ನನ್ನನ್ನು ಮದುವೆ ಆಗಿ ಬಂದು ಎಲ್ಲರಿಗೂ ತಲೆ ಎತ್ತಿ ನೋಡೋ ಥರ ಮಾಡಿದ್ಯಾ. ಥ್ಯಾಂಕ್ ಯು ವೆರಿ ಮಚ್. ರಾಣಿಗೂ ಕೂಡ ಥ್ಯಾಂಕ್ಸ್. ನನ್ನನ್ನು ಇನ್ಯಾರೂ ಗೇಲಿ ಮಾಡಲ್ಲ. ಅಯ್ಯೋ, ಇವನಿಗೆ ಇಷ್ಟು ಒಳ್ಳೆ ಹೆಂಡ್ತಿನ ಅಂತ. ನನಗೆ ಒಂದೇ ಆಸೆ, ನಿನ್ನ ಕೈ ಹಿಡ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು, ಹೊಲಕ್ಕೆ ಹೋಗಬೇಕು ಅಂತ. ಯಾಕಂದ್ರೆ ಎಲ್ಲರಿಗೂ ಹೇಳಬೇಕು ನೀನು ನನ್ನ ಹೆಂಡ್ತಿ ಅಂತ. ಅದಕ್ಕೆ ಒಪ್ಕೊಂಡ್ರೆ ಸಾಕು. ಸಾರಿ ಮಾವ, ಸಾರಿ. ನನಗೆ ತಪ್ಪಾಗೈತಿ, ಕ್ಷಮಿಸ್ಬಿಡು. ನಿನ್ನ ಜೀವನದಾಗ ಬೇರೆ ಯಾರಾದರೂ ಸಿಗ್ತಿದ್ಲು, ಅಕ್ಕ ಬಲವಂತವಾಗಿ ಮದುವೆ ಮಾಡಿ ನಿನ್ನ ಜೀವನನೂ ಅತಂತ್ರ ಆಯಿತು, ನನ್ನ ಜೀವನನೂ ಅತಂತ್ರ ಆಯಿತು. ನೀನು ಅರ್ಥ ಮಾಡ್ಕೊಂಡಿಲ್ಲ, ಅಷ್ಟೇ ಸಾಕು ಮಾವ. ನಾನು ಹೇಳೋಕ್ಕಿಂತ ಮುಂಚೆ ನೀನೇ ಅರ್ಥ ಮಾಡ್ಕೊಂಡ್ಬಿಟ್ಟೆ ಮಾವ. ಮಾವ, ಐ ಆಮ್ ವೆರಿ ಸಾರಿ. ನೀನು ಅಂದೆಲ್ಲ ಈಗ, ನಿನಗೆ ಜನ ಹಿಂಗಂತ ಇದ್ರು ಅಂತ ನನ್ನ ಕಿವಿಗೆಲ್ಲ ಕೇಳಿಸ್ತು ಮಾವ. ಮಾವ, ನಾಳೆ ನಿನ್ನ ಕೈ ಹಿಡ್ಕೊಂಡು ಊರೆಲ್ಲ ತಿರುಗಿ ಬರ್ತೀನಿ. ನಾನೇ ನೀನು ಕರ್ಕೊಂಡು ಹೋಗ್ತೀನಿ ಮಾವ. ಹೊಲ, ಗದ್ದೆ, ದೇವಸ್ಥಾನ ಎಲ್ಲರೂ ನಿನ್ನನ್ನು ಗೇಲಿ ಮಾಡ್ತಾ ಇದ್ರಲ್ಲ, ಅವ್ರ ಮುಂದೆ ನೀನು ತಲೆ ಎತ್ತಿ ನಡೆಯೋಂಗೆ ಮಾಡ್ತೀನಿ ಮಾವ. ಇದು ಮಾತ್ರ ನಡೆಯುತ್ತೆ ಮಾವ. ನೋಡ್ತಾ ಇರು ಮಾವ, ನೀನು ನನ್ನ ಫ್ರೆಂಡ್ ಆಗಿದ್ದೀನಿ ಅಂತ ಹೇಳಿದ್ಯಾ, ನನ್ನ ಜೀವನಕ್ಕೆ ನೀನು ಅಡ್ಡಿ ಆಗಲಿಲ್ಲ. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು. ನಾನು ನೋಡೋಣ, ನನ್ನ ಮನಸ್ಸಲ್ಲಿ ನಿನ್ನ ಬಗ್ಗೆ ಪ್ರೀತಿ ಹುಟ್ಟಿದ್ರೆ, ಯಾವಾಗಲಾದರೂ ಪ್ರೀತಿ ಹುಟ್ಟಿದ್ರೆ ನಿನ್ನನ್ನು ಒಪ್ಕೋತೀನಿ ಮಾವ. ನೋಡಿದ್ರಲ್ಲ ಕತಿ, ಇಷ್ಟ ಆಯಿತು ಅಂದ್ಕೊಂಡೇನಿ. ಆಕೆ ಮಾವನ ಒಪ್ಕೋಬೇಕಾ ಬೇಡವಾ, ಮಾವನ ಜೊತೆ ಸಂಸಾರ ಮಾಡಬೇಕಾ ಬೇಡವಾ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಎಷ್ಟು ಜನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತು ಹಂಗೆ ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ಗೂ ಕಥೆನ ಶೇರ್ ಮಾಡಿರಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅಪ್ಸರೆ ಮಾಯಾಲೋಕ ಕಾರ್ಟೂನ್ ಚಾನಲ್ ನೋಡೋದನ್ನು ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು.